ಮರ ಧರೆಗುರುಳುತ್ತಾ ಇದೆ. ಮೊನ್ನೆ ಕೊಂಬೆ ಬಿದ್ದು ಯುವಕ ಗಂಭೀರ ಪರಿಸ್ಥಿತಿ ತಲುಪಿದ್ದು, ಇವತ್ತು ಸಿಎಂ ನಿವಾಸದ ಬಳಿ ಒಂದು ಮರ ಬಿದ್ದಿದೆ. ಅಶೋಕ ಹೋಟೆಲ್ ಮುಂದೆ ಮರ ಬಿದ್ದಿದೆ. ಮರ ಬಿದ್ದು 2 ಕಾರು ಸಂಪೂರ್ಣ ಜಖಮಾಗಿದೆ. ಕಾರ್ನಲ್ಲಿದ್ದ 2 ವಿದೇಶಿಗರು ಜಸ್ಟ್ ಮಿಸ್ ಆಗಿದ್ದಾರೆ. ಮರ ಬಿದ್ದ ಪರಿಣಾಮ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ. ಮರ ಬಿದ್ದರೂ ಕೂಡ ಸ್ಥಳಕ್ಕೆ ಬಿಬಿಎಂಪಿ ಸಿಬ್ಬಂದಿ ಬಂದಿಲ್ಲ. ಮರ ತೆರವು ಮಾಡಿರೋದು ಟ್ರಾಫಿಕ್ ಪೊಲೀಸರು. ಬೆಂಗಳೂರಿನಲ್ಲಿ ಒಂದು ಸಣ್ಣ ಗಾಳಿ ಬೀಸಿದ್ರೂ ಸಾಕು, ಒಂದಷ್ಟು ಮರಗಳು ಧರೆಗುರುಳುತ್ತೆ. ಇನ್ನು ಜೋರಾದ ಗಾಳಿ ಮಳೆ ಸುರಿದ್ರಂತೂ ಎಲ್ಲ ನೋಡಿದ್ರು ಅಲ್ಲಿ ಮರಗಳು ನೆಲಕ್ಕೆ ಬಿದ್ದಿರುತ್ತೆ, ವಾಹನಗಳು ಜಖಮಾಗಿರುತ್ತೆ, ಎಷ್ಟೋ ಮಂದಿ ಗಾಯಗೊಂಡಿರ್ತಾರೆ, ಸಾವು ನೋವುಗಳಾಗುತ್ತೆ. ಇದು ಸಿಎಂ ನಿವಾಸದ ಬಳಿ, ಸಿಎಂ ಮನೆ ಹತ್ರ ಬಿದ್ದಂತ ಬೃಹತ್ ಮರ ಇದು. 2 ಕಾರ್ ಸಂಪೂರ್ಣ ಜಖಮಾಗಿದೆ, ರೋಡ್ ಬ್ಲಾಕ್ ಆಗಿದೆ, ಟ್ರಾಫಿಕ್ ಜಾಮ್ ಆಗಿದೆ. ಇಷ್ಟಾದ್ರೂ ಕೂಡ ಇಲ್ಲೇ ಹತ್ತಿರದಲ್ಲೇ ಇದೆ ಬಿಬಿಎಂಪಿ ಆಫೀಸ್, ಯಾವ ಸಿಬ್ಬಂದಿ ಕೂಡ ಬಂದಿಲ್ಲ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಟ್ರಾಫಿಕ್ ಪೊಲೀಸರು ಮರ ತೆರವು ಮಾಡಿದ್ರು. ಮರ ಕಡಿದು ಅಲ್ಲಿ ರೋಡ್ ಅನ್ನ ಕ್ಲಿಯರ್ ಮಾಡಿದ್ದಾರೆ ಟ್ರಾಫಿಕ್ ಪೊಲೀಸರು. ಬೆಂಗಳೂರಲ್ಲಿ ಮಳೆ ಬಂದರೂ ಕೂಡ ಮರಗಳು ಬೀಳುತ್ತೆ, ಮಳೆ ಬರದೇ ಇದ್ರೂ ಕೂಡ ಮರಗಳು ಬೀಳ್ತಾ ಇವೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಯಲಹಂಕ ಮತ್ತು ಮೆಜೆಸ್ಟಿಕ್ ಮಾರ್ಗವಾಗಿ ಇರ್ತಕ್ಕಂತಹ ನಾವು ಸಿಎಂ ನಿವಾಸದ ಹತ್ರ ಇದ್ದೀವಿ. ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು, ಅಶೋಕ ಹೋಟ್ಲ್ ಮುಂಭಾಗದಲ್ಲಿ ಇಲ್ಲಿ 2 ವಾಹನಗಳು ಇಲ್ಲಿ ಮರ ಬಿದ್ದು, ಇಲ್ಲಿ ಬೃಹತ್ ಗಾತ್ರದ ಮರ ಬಿದ್ದು ಜಖಮಾಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಈ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು, ಅಂದರೆ ಆ ಕಡೆ ಯಲಹಂಕ ಮಾರ್ಗದಿಂದ ಮೆಜೆಸ್ಟಿಕ್ ಮಾರ್ಗವಾಗಿ ಒಂದು ಟ್ರಾವೆಲರ್ ಬರ್ತಾ ಇತ್ತು. ಸೊ ಈ ಟ್ರಾವೆಲರ್ಗೆ ಈ ಮರ ಬಿದ್ದು ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ದೊಡ್ಡ ಗಾತ್ರದ ಮರದ ಕೊಂಬೆ ಬಿದ್ದು ಇಲ್ಲಿ 2 ವಾಹನಗಳು ಕೂಡ ಇಲ್ಲಿ ಜಖಮ್ ಆಗಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ನೋಡ್ಬೋದು, ಅಂದ್ರೆ ಪ್ರಯಾಣಿಕರು ಇದರಲ್ಲಿ 1-2 ತೆರಳ್ತಾ ಇದ್ರು ಅನ್ನೋ ಮಾಹಿತಿಗಳು ಕೂಡ ನಮಗೆ ಕೇಳಿ ಬರ್ತಾ ಇದೆ. ಮತ್ತೆ ಈ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು, ಇನೋವಾ ಕಾರ್ ಯಾವ ರೀತಿ ಇಲ್ಲಿ ಕಂಪ್ಲೀಟ್ ಆಗಿ ಜಖಮ್ ಆಗಿದೆ ಅನ್ನೋದು ಕೂಡ ನಮಗೆ ಕಂಡು ಬರ್ತಾ ಇದೆ. ನೋಡ್ಬೋದು, ವಿಂಡೋಗಳೆಲ್ಲವೂ ಕೂಡ ಇಲ್ಲಿ ಪೀಸ್ ಆಗಿರ್ತಕ್ಕಂಥದ್ದು, ಒಳಗಡೆ ಇರ್ತಕ್ಕಂತಹ ಟಾಪ್ ಅದು ಕೂಡ ಮರ ಬಿದ್ದು ಎಲ್ಲ ಇಲ್ಲಿ ಬೆಂಡ್ ಆಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಒಟ್ಟಾರೆಯಾಗಿ 4 ಜನ ಪ್ರಯಾಣಿಕರು ತೆರಳ್ತಾ ಇದ್ರು. ಸೊ ಈ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಗಾಡಿಗೆ ಇರ್ತಕ್ಕಂತಹ ಮಿರರ್ ಕೂಡ ಇಲ್ಲಿ ಮುರಿದು ಬಿದ್ದಿರತಕ್ಕಂಥದ್ದು. ಈ ರೀತಿಯಾಗಿ ಒಂದು ಘಟನೆ ಸಂಭವಿಸಿರೋದು. ಅಂದ್ರೆ ಬೆಳಗ್ಗೆ ಒಂದು 7:30 ಸುಮಾರಿಗೆ ಈ ರೀತಿಯಾದಂತಹ ಘಟನೆ ನಡೆದಿರ್ತಕ್ಕಂಥದ್ದು. ಮತ್ತೆ ಇನೋವಾ ಕಾರ್ನಲ್ಲಿ 4 ಜನ ಪ್ರಯಾಣಿಕರು ಇಲ್ಲಿ ತೆರಳ್ತಾ ಇದ್ರು. ಸೊ ಯಾರಿಗೂ ಕೂಡ ಅಂದ್ರೆ ಅವರ ಒಂದು ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಆಗಿಲ್ಲ. ಈ ಕಡೆ ಗಮನಿಸ್ತಾ ಹೋಗ್ಬೋದು, ಅಂದ್ರೆ ಇನೋವಾ ಕಾರಿನ ಎಡಭಾಗದಲ್ಲೂ ಕೂಡ ಈ ರೀತಿಯಾದ ಡೋರ್ ಕೂಡ ಕಿತ್ತು ಬಂದಿದೆ. ಸೊ ಕಂಪ್ಲೀಟ್ ಆಗಿ ಮರ ಎಲ್ಲವೂ ಕೂಡ ಇಲ್ಲಿ ಒಳಗಡೆ ಹೋಗಿರ್ತಕ್ಕಂಥ ಟಾಪ್ ಇಂದ ಈ ಕಡೆ ಬಂದು ಒಳಗಡೆ ವಿಂಡೋ ಕಡೆಯಿಂದ ಇಲ್ಲಿ ಹೋಗಿದೆ ಅನ್ನೋದು ಕೂಡ ನಮಗೆ ಕಂಡು ಬರ್ತದೆ. ಸದ್ಯ ನಾವು ಇವಾಗ ಇಲ್ಲಿ ಅಂದ್ರೆ ಏನು ಈ ಘಟನೆ ಆಗಿದೆಯಲ್ಲ, ಈ ಘಟನೆಯಲ್ಲಿ ಈ ಪ್ರತ್ಯಕ್ಷದರ್ಶಿ ಆಗಿರ್ಬೋದು, ಮತ್ತೆ ಅವರು ವಾಹನ ಮಾಲೀಕರಾಗಿರ್ಬೋದು, ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ಎಷ್ಟು ಗಂಟೆಗೆ ಆಯ್ತು, ಏನಾಯ್ತು ಸರ್ ಇದು? ಸರ್, ಬೆಳಗ್ಗೆ 7:15 ನಮ್ಮ ಚಾಲಕರು ಗಾಡಿ ಓಡಿಸ್ಕೊಂಡು ಬಂದವ್ರೆ. ಬಂದಿದ ತಕ್ಷಣ ಎದುರುಗಡೆ ಇನೋವಾ ಬರ್ತಾ ಇತ್ತು, ನಮ್ಮ ಗಾಡಿ ಸ್ಲೋಗ ಇತ್ತು. ಎದುರುಗಡೆ ಮರ ನೋಡ್ತಾ ಇದ್ವಿ, ಮರ ಏನಾಗಿದೆ ಹಂಗೆ ಅವ್ರು ಬ್ರೇಕ್ ಹೊಡೆಯೋಕ್ಕೂ ಕರೆಕ್ಟಾಗಿ ಮರ ಬಂದು ಮೇಲೆ ಬೀಳೋಕ್ಕೂ ಇದಾಯಿತು. ಅಂದರೆ ಸದ್ಯಕ್ಕೆ ಯಾರಿಗೇನಾಗಿಲ್ಲ, ನಮ್ಮ ಡ್ರೈವರ್ಗೆ ಏನಾಗಿಲ್ಲ, ಅದಕ್ಕೇನು ಗಾಡಿ ತುಂಬ ಡ್ಯಾಮೇಜ್ ಆಗಿದೆ. ಅಂದರೆ ಈಗ ನಿಮ್ಮ ವಾಹನದಲ್ಲಿ ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರಿ? ಸರ್, ಪ್ರಯಾಣ ಯಾರಿಲ್ಲ ಸರ್, ನಮ್ಮ ಡ್ರೈವರ್ ಒಬ್ಬರೇ ಇದ್ದಿದ್ದು. ಪಿಕಪ್ಗೆ ಹೋಗ್ತಾ ಇದ್ವಿ, ಪಿಕಪ್ ಮಾಡಬೇಕಾಗಿತ್ತು. ಪಿಕಪ್ ಮಾಡೋ ದಾರಿನಲ್ಲಿ ಈ ಥರ ಆಗಾಯಿತು. ಇವಾಗ ಅವ್ರಿಗೆ ಬೇರೆ ಗಾಡಿ ಅರೇಂಜ್ ಮಾಡಿ ಕಳಿಸಿದ್ವಿ. ಸೊ ಕೇಳಿದ್ರಲ್ಲ, ಏನಂತಂದ್ರೆ ನಮ್ಮ ಚಾಲಕರು ವಾಹನದಲ್ಲಿ ಬರ್ತಾ ಇದ್ರು, ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೀತು. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ ಅನ್ನೋ ಮಾತುಗಳನ್ನ ಇಲ್ಲಿ ವಾಹನ ಮಾಲೀಕರು ಹೇಳ್ತಾ ಇದ್ರು ಅಂತ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.